ದಿನಾಂಕ 29/6/2026 ಕರ್ನಾಟಕ ರಾಜ್ಯದಲ್ಲಿ SIR ಅಂದ್ರೆ ವಿಶೇಷ ಪರಿಷ್ಕರಣಾ ಮತದಾನ ಪರಿಷ್ಕರಣಾ ಅಭಿಯಾನ ಶುರುವಾಗಿದೆ. 29ನೇ ತಾರೀಕು 6ನೇ ತಿಂಗಳಿಂದ ಈ ಅಭಿಯಾನ ಶುರುವಾಗಿದ್ದು, ಅವತ್ತಿನ ದಿವಸನೇ ಕರ್ನಾಟಕದ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಇನ್ನೊಂದು ಆದೇಶ ಹೊರಡಿಸಿ SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತನ್ನೋದು ಒಂದು ಹುನ್ನಾರದ ಉದ್ದೇಶದಿಂದ ಒಂದು ಆದೇಶ ಹೊರಡಿಸಿದೆ. ಅದು ಆದೇಶ ಏನು ಅಂತಂದ್ರೆ PRC ಅಂತ ಹೇಳಿ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತಂದ್ರೆ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ. ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಯಾಕೆ ಈಗ ಅವರು SIR ಪ್ರೊಸೀಜರ್ ನಡೆದಾಗ ಈ ಒಂದು ಅಧಿಸೂಚನೆ ಹೊರಡಿಸಬೇಕಂತ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಸಾಂವಿಧಾನಿಕವಾಗಿ ಇದೊಂದು ವಿರೋಧ ನೀತಿಯಾಗಿದ್ದು, ಸರ್ಕಾರ ಈ ಒಂದು SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು, ವಿಫಲವಾಗಬೇಕು, ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೀಬಾರದಂತ ಅನ್ನುವಂಥ ಉದ್ದೇಶದಿಂದ ಈ ಒಂದು ಆದೇಶ, ಒಂದು ಕಾನೂನು ಒಂದು ಸ್ಥಾಪನೆ ಮಾಡಿ SIR ಪ್ರಕ್ರಿಯೆಯಲ್ಲಿ ಯಾರು ಭಾಗಿಯಾಗುವುದಿಲ್ಲ, ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗುವುದಿಲ್ಲ ಅಂತ ಅನ್ನೋದೊಂದು ಸುಳ್ಳು ಮಾಹಿತಿ ಹರಡೋದ್ರ ಪ್ರಕಾರ ಈ ಒಂದು ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಆತಂಕಕ್ಕೆ ಕಾರಣವಾಗುವ ಈ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಯಾಕೆ ಈಗ ಅವರು ರಾಜ್ಯ ಸರ್ಕಾರದವರು ಕೊಡ್ಬೇಕಂತ ಹೇಳಿ ಇಚ್ಛೆ ಮಾಡಿದ್ರು? ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. 3 ವರ್ಷದಲ್ಲಿ ಏನೂ ಕೊಡ್ಲಿಲ್ಲ. ಈಗ ಯಾಕೆ ಅವ್ರು ಕೊಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರು ಅಂತಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿನ್ನೆನೂ ಕೂಡ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಇದನ್ನ ಪ್ರಶ್ನೆ ಹಾಕಿ, ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ಸೃಷ್ಟಿ ಮಾಡ್ತದೆ ಅಂತ ಹೇಳಿನೂ ಅವರು ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ತಕ್ಷಣ ಇದೊಂದು ಆದೇಶ ರದ್ದು ಮಾಡಬೇಕಂತ ಹೇಳಿ ಒಂದು ಕೇಂದ್ರದಿಂದನೇ ಇದೊಂದು ಪ್ರಕ್ರಿಯೆ ನಡೀಬೇಕಂತ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ರಹವಾಸಿ ಪತ್ರ ಬೇಕು? ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ಕರ್ನಾಟಕ ರಾಜ್ಯದೊಳಗೆ ಬಿಜಾಪುರ ಜಿಲ್ಲೆ ಒಳಗೆ ವಿಜಯಪುರ ನಗರದಲ್ಲೇ ನಾವು ಸಾಕಷ್ಟು ವರ್ಷಗಳಿಂದ ನಾವು ರಹವಾಸಿಗಳಿದ್ದೀವಿ. ನಮ್ಗೆ ಯಾಕೆ ರಹವಾಸಿ ಪ್ರಮಾಣ ಪತ್ರ ಕೊಡಬೇಕು? ಆಧಾರ್ ಕಾರ್ಡ್ ಅದ, ವೋಟರ್ ಕಾರ್ಡ್ ನಮಗೆ ಮೊದಲಿಡ್ಕೊಂಡು ಅದ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಾರ, ಕೆಲವ್ರ ಕಡೆ ಪಾಸ್ಪೋರ್ಟ್ ಅದ. ಇಷ್ಟೆಲ್ಲ ಪ್ರಮಾಣ ಪತ್ರಗಳು ಇದ್ದಾಗನು ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಅಂದ್ರೆ ಏನು? ಅಂದ್ರೆ ಇಷ್ಟು ವರ್ಷ ನಾವ್ ಯಾರು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ನಾವ್ ಯಾರು ಇಲ್ಲಿದ ರಹವಾಸಿಗಳಲ್ಲೇನ ಅಂತ ನಾವು ಈ ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕೆ ರಹವಾಸಿ ಪ್ರಮಾಣ ಪತ್ರ ಈಗ ಒಂದು ಪ್ರಶ್ನೆ ಬಂತು ಅಂತಂದ್ರ, SIR ಪ್ರಕ್ರಿಯೆ ರಾಜ್ಯದಲ್ಲಿ ನಿಷ್ಕ್ರಿಯಗೊಳ್ಳಬೇಕು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರಾಡಳಿತ ಸರ್ಕಾರದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ವಿಫಲ ಮಾಡುವಂತ ಪ್ರಯತ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಆತಂಕ ಏನು ಅಂತಂದ್ರ, ಅವ್ರ ಮತ ಬ್ಯಾಂಕ್ ಇದ್ದಂತ ಮತಗಳು ಈ ಒಂದು SIR ಪ್ರಕ್ರಿಯೆಯಲ್ಲಿ ಹೋಗ್ತಾವಂತ ಹೇಳಿ ಅವ್ರಿಗೊಂದು ಆತಂಕ ಅದ. ಯಾಕೆ ಆತಂಕ? SIR ಪ್ರಕ್ರಿಯೆ ಬಹಳ ಸರಳ ಅದ. ಅದನ್ನು ಸೊಮ್ಮೆಯವರು ಇಡೀ ರಾಜ್ಯದಾಗ ಒಂದು ಪ್ರಶ್ನೆ ಮಾಡಿ ಅದನ್ನ ಗೊಂದಲ ಸೃಷ್ಟಿ ಮಾಡ್ಯಾರ. SIR ಪ್ರಕ್ರಿಯೆ ಒಳಗ ನೀವು ಬರೀ ಫಾರ್ಮ್ ಮೇಲೆ ಸಹಿ ಮಾಡಿಕೊಟ್ರು ಸಾಕು. ಯಾರು ಮತದಾರ ಇದ್ದಾರ ಅವ್ರ ಮತದಾರರ ಹೆಸರು ವೋಟರ್ ಲಿಸ್ಟ್ ಒಳಗೆ ಉಳಿತದ. ಇದನ್ನ ಈ ವಿಷಯ ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರೇ ಹೇಳ್ಯಾರ. ಮತ್ ಹಿಂಗಿದ್ಮೇಲೂ ಯಾಕೆ ಅವರು ಕಾಂಗ್ರೆಸ್ ಸರ್ಕಾರದವ್ರು ಇದನ್ನ ಈ ಪರಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕತ್ತಾರ? SIR ಫಾರ್ಮ್ ಒಳಗೆ ಅವ್ರು ಕೇಳದಂತದ್ದೇನು? 2002 ಆದಂತ SIR ಪ್ರಕ್ರಿಯೆ ಒಳಗ ನಿಮ್ಮ ಮತಗಳು ಅವನೋ ಇಲ್ಲೋ ಇದ್ದದ್ದು ಒಂದ್ ಕಡೆ ಭರ್ತಿ ಮಾಡಬೇಕು. ಇರ್ಲಾರ್ದವರು ಮ್ಯಾಪಿಂಗ್ ಮಾಡಿಸ್ಕೊಂಡು ಪ್ರೋಜನಿ ಮಾಡಿಸ್ಕೊಂಡು ಇನ್ನೊಂದು ಭಾಗದಲ್ಲಿ ಅವ್ರು ಭರ್ತಿ ಮಾಡಬೇಕು. ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಮತದಾರ ಎಲ್ಲಿ ಆ ಕ್ಷೇತ್ರದಾಗಿರ್ತಾರ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸಾಕು. ಆಟೋಮೆಟಿಕಲಿ ಮ್ಯಾಪಿಂಗ್ ಆಗಿ SIR ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಮತ್ತೆ ಈ ಪರಿ ಇದ್ದಾಗ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವಂತ ಏನ್ ಉದ್ದೇಶ? ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವ ಉದ್ದೇಶ ಏನಂತಂದ್ರ, ಅಕ್ರಮ ವಲಸಿಗರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರದವ್ರು ಹೇಳಿಕತ್ತಾರ. ಅಕ್ರಮ ವಲಸಿಗರು ಕಾಂಗ್ರೆಸ್ ಸರ್ಕಾರದವರಿಗೆ ಅವ್ರ ಮತ ಬ್ಯಾಂಕ ಅಂತ ನಾನು ಕೇಳ್ತೀನಿ. ಅಕ್ರಮ ವಲಸಿಗರಿಗೆ ಅವರು ಒಂದ್ ರೀತಿಯಿಂದ ಅಭಯ ಹಸ್ತ ಕೊಟ್ಟು ಅವರಿಗೆ ಒಂದು ಪ್ರಮಾಣ ಪತ್ರ ವಿತರಿಸಿ ಅವರ ಮತಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿಯುವಂತದ್ದು ಒಂದು ಹುನ್ನಾರ ಈ ಒಂದು ಶಾಶ್ವತ ಪ್ರಮಾಣ ಪತ್ರದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ ಅಂತ ಹೇಳಿ ನಾ ಆರೋಪ ಮಾಡ್ತೇನೆ.
ಇದನ್ನ ಈ ಒಂದು ಕರ್ನಾಟಕದಲ್ಲಿ ಆಗದಂತ ಶಾಶ್ವತ ಪ್ರಮಾಣ ಪತ್ರ ನೀಡುವಂತ ಒಂದು ಕೆಲಸ ರಾಜ್ಯ ಸರ್ಕಾರ ತಕ್ಷಣ ಬಿಡಬೇಕು. ಇಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದರ ಬಗ್ಗೆ ಉಗ್ರ ಹೋರಾಟ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಎನ್ಯುಮರೇಷನ್ ಫಾರ್ಮ್ ಒಳಗೆ ಇದ್ದಿಲ್ಲ ಅಂತ ಹೇಳಿ ಅದನ್ನ ಅವ್ರು ಬೇಕಂತಲೇ ಮಾಡ್ಲಿಕ್ಕೆ ಅಲ್ಲ, ಸರ್ಕಾರದಿಂದ ರಹವಾಸಿ ಕೊಡ್ಲಿಕ್ಕತ್ತಾರ್ರಿ ಈಗ ಅವ್ರು ಏನ್ ಹೇಳ್ತಾರ? ಸರ್ ಅವ್ರದ್ದು ಇದನ್ನ ಹೆಂಗ್ ಮಾಡ್ಲಿಕ್ಕತ್ತಾರ ಅಂತಂದ್ರ ಅಕ್ರಮ ವಲಸಿಗರಿಗೆ ಯಾರ್ದು ಇಲೆಕ್ಷನ್ ಕಾರ್ಡ್ ಒಳಗೆ ಹೆಸರಿಲ್ಲ ಅಥವಾ ಯಾರ್ದು ಇಲೆಕ್ಷನ್ ಕಾರ್ಡ್ ಇಲೆಕ್ಷನ್ ವೋಟರ್ ಲಿಸ್ಟ್ ಒಳಗೆ ಹೆಸರು ಹೋಗುವಂತ ಒಂದು ಆತಂಕದ ಅವರಿಗೆ ಇದನ್ನ ರಹವಾಸಿ ಸರ್ಟಿಫಿಕೇಟ್ ಉಪಯೋಗ ಆಗ್ತದೆ ಅಂತ ಹೇಳಿ ಅವರಿಗೆ ರಹವಾಸಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಲಿಕ್ಕತ್ತಾರೆ ಕರ್ನಾಟಕ ಸರ್ಕಾರ. ಈಗ ಎನ್ಯುಮರೇಷನ್ ಫಾರ್ಮ್ ಒಳಗ ಈಗ ನೀವು 5ನೇ ತಾರೀಕಿಗೆ ಏನು ವೋಟರ್ ಲಿಸ್ಟ್ ಬಿಡ್ತಾರಲ್ಲ, ಕರಡು ಪ್ರತಿ ಏನ್ ಬಿಡ್ತಾರ, ಆ ಕರಡು ಪ್ರತಿ ಬಿಟ್ಟ ಮೇಲೆ ಏನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಬ್ಜೆಕ್ಷನ್ಸ್ ಅದು ಹಾಕೋ ಟೈಮ್ದಾಗ ಏನದು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ರಿ, ಆ ಟೈಮ್ದಾಗ ಇದು ಹೆಲ್ಪ್ ಆಗ್ತದೆ. ಈಗ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರ, ಈಗ ನಿಮ್ದು ವೋಟರ್ ಕಾರ್ಡ್ ಇರ್ತಾರೆ ವೋಟರ್ ಕಾರ್ಡ್ ಕೇಳ್ತಾರ, ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಕೇಳ್ತಾರ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರ, ಅಡ್ರೆಸ್ ಪ್ರೂಫ್ ಕೇಳಿದಾಗ ಇದನ್ನ ಯೂಸ್ ಆಗ್ತದೆ ಅಂತ ಹೇಳಿ ಇದನ್ನ ಅವ್ರು ಮಾಡ್ಲಿಕ್ಕೆ. ಈಗ ಕೃಷ್ಣ ಗುಣಾಳ್ಕರ್ ಅವ್ರ ಮನೆಯೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, 10 ವರ್ಷದಿಂದ ಇದ್ದಾನೆ ಅಂತೇಳಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಬಹಳ ತತ್ತುದಿಲ್ಲ. ಒಂದು ಅಫಿಡೇವಿಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟು ಅವ್ರು ಅಫಿಡೇವಿಟ್ ನೋಡಿ ಅದನ್ನ ಪರ್ಮಿಷನ್ ಕೊಟ್ಟು ಬಿಡ್ತಾರೆ ಬಾಡಿಗೆದಾರ ಅದಾರ ಅಂತ ಹೇಳಿ. ಅಂಥದ್ದೊಂದು ರಹವಾಸಿ ಸರ್ಟಿಫಿಕೇಟ್ ಅವ್ರು ತೊಗೊಂಡ್ರ ಅಂತಾರೆ, ಆಟೋಮೆಟಿಕಲಿ ಅವ್ರದ್ದು ವೋಟರ್ ಲಿಸ್ಟ್ ಒಳಗೆ ಹೆಸರು ಕಂಟಿನ್ಯೂ ಆಗಿಬಿಡ್ತದೆ. ಇದನ್ನ ಪರಿಶೀಲನೆ ಮಾಡೋರು ಯಾರು? ಇದನ್ನ ಪರಿಶೀಲನೆ ಮಾಡ್ಬೇಕಾದಂಥವ್ರು ಆ ಇದ್ದಂತ ಯಾರು BLOಗಳಿಗೆ ಹಾಕಿರ್ತಾರೆ BLOಗಳು ಪರಿಶೀಲನೆ ಮಾಡಬೇಕು. ಆ BLOಗಳು ಬದುಕಲಾನೇ ಹೋಗ್ತಾ ಇಲ್ಲ. ಇದನ್ನು ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲ ಎಲ್ಲೂ ಕೊಟ್ಟಿಲ್ಲ. ಕೇಂದ್ರಾಡಳಿತ ಪ್ರದೇಶದೊಳಗೆ ಅಷ್ಟೇ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ಈಗ ಪಾಂಡಿಚೇರಿ ಆಗಿರ್ಬೋದು ಅಥವಾ ಗೋವಾ ಇದು ಆಗಿರ್ಬೋದು, ಯಾವುದು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಅಲ್ಲಿ ಅಷ್ಟೇ ಅವ್ರು ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ರಾಜ್ಯ ಸರ್ಕಾರ ಇದ್ದಲ್ಲಿ ಯಾವ ರಾಜ್ಯ ಸರ್ಕಾರನು ಇನ್ನೂವರೆಗೂ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ್ರಿ, ಶಾಶ್ವತ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ಮತ್ತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೂ ಇಲ್ಲ ಕೊಡ್ಲಿಕ್ಕೆ. ಕೇಂದ್ರ ಸರ್ಕಾರದಿಂದ ಯಾವಾಗ ನಾವು ಒಬ್ಬರು ನಾಗರಿಕ ಅಂತ ಹೇಳಿ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಪ್ರಮಾಣೀಕರಣ ಮಾಡೋದಂತ ಏನು ಇದು ಆಗುದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಈಗ ರೇಷನ್ ಕಾರ್ಡ್ ಇಶ್ಯೂ ಆಗಿರ್ತದೆ, ರೇಷನ್ ಕಾರ್ಡ್ ಒಳಗೆ ಹೆಸರಿದ್ದಾಗನೇ ನಿಮಗೆಲ್ಲ ಪಡಿತರ ಚೀಟಿಗಳು ಎಲ್ಲ ಉಪಯೋಗಗಳು ಸಿಗ್ತಿರ್ತಾವೆ. ಮತ್ತೆ ಹಂಗಿದ್ದಾಗ ಮತ್ತೆ ನೀವು ಮತ್ತೆ ಪರ್ಮನೆಂಟ್ ರಹವಾಸಿ ಸರ್ಟಿಫಿಕೇಟ್ ಕೊಡೋದೇನು ಕಾರಣ? ಯಾರ್ದು ಗದ್ದಲದ ಯಾರ್ದು ಗೊಂದಲ ಸೃಷ್ಟಿ ಆಗ್ತದ ಅವರಿಗೆ ಇದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ಕೊಟ್ಟು ಅಬ್ಜೆಕ್ಷನ್ ಟೈಮ್ದಾಗ ಏನವರು ವೋಟರ್ ಲಿಸ್ಟ್ ಒಳಗೆ ಅಬ್ಜೆಕ್ಷನ್ಸ್ ಹಾಕ್ತಾರ, ಆ ಟೈಮ್ದಾಗ ಕೇಳಿದಾಗ ಇದು ಡಾಕ್ಯುಮೆಂಟ್ ಕೊಡೋ ಸಂಬಂಧ ಇದನ್ನು ಮಾಡೋದು. ಈಗ ನಮ್ಮನ್ನೇ ನಾವು ಫಾರ್ಮ್ ತುಂಬಿವಿ, ನಮ್ಮ ಎನ್ಯುಮರೇಷನ್ ಫಾರ್ಮ್ ನಾವು ತುಂಬಿವಿ, ಇದು ನಂದು ಒಂದು ಕಾಲಮ್ ಬಿಡ್ಲಾದ ನಾನು ತುಂಬಿನಿ. ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ನಂದು ಎಲ್ಲ ಡೀಟೇಲ್ಸು ಇಲ್ಲದ, ನಂದು ವೋಟರ್ ಕಾರ್ಡ್ ಅದ, ನಂದು ಆಧಾರ್ ನಂಬರ್ ಅದ, ನಂದು ಫೋನ್ ನಂಬರ್ ಅದ, ನಮ್ಮ ತಂದೆ ತಾಯಿ ಹೆಸರದ, ನಮ್ಮ ತಂದೆ ತಾಯಿ ವೋಟರ್ ಕಾರ್ಡ್ ಅದ ನಂಬರ್ ಅದ, ಅಷ್ಟು ಡೀಟೇಲ್ಸ್ ಇದ್ರೊಳಗೆ ಹಾಕಿದ್ರೆ ಸಾಕು. ಯಾರು ಈ ಡೀಟೇಲ್ಸ್ ಹಾಕೋದಿಲ್ಲ ಅವರಿಗೆಲ್ಲ ಕ್ವಶನ್ ಮಾರ್ಕ್ ಪ್ರಶ್ನೆ, ಅವರಿಗೆಲ್ಲ ಪ್ರಶ್ನೆ ಹುಟ್ಟುತ್ತದೆ. ಆ ಪ್ರಶ್ನೆ ಹುಟ್ಟಿದಾಗ ಯಾವಾಗಾರು ಡಾಕ್ಯುಮೆಂಟೇಶನ್ ಕೇಳ್ತಾರ, ಆ ಡಾಕ್ಯುಮೆಂಟೇಶನ್ ಕೇಳಿದಾಗ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಇತ್ತಂತಾರೆ ನೀವು ಎನ್ಯುಮರೇಷನ್ ಫಾರ್ಮ್ ಒಳಗೆ ತುಂಬ್ಕೋರಿ ಅಂತೇಳಿ ಈಗ ತಹಸೀಲ್ದಾರ್ ಅವರಿಗೆ ಒಂದು ರಿಕ್ವೆಸ್ಟ್ ಅವ್ರು ಕೊಟ್ಟಿರ್ಬೋದು. ಇದು 5ನೇ ತಾರೀಕು ನಂತರ ಇದರದ್ದು ಏನಂತ ಹಕ್ಕಿಕತ್ ಗುರ್ತಾಗ್ತದೆ. ಆದ್ರೆ ಇದನ್ನ ಕೊಡಬಾರ್ದು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಮತ್ತ ಇದನ್ನ ಕೊಟ್ರು ಅಂತಂದ್ರೆ ಅವ್ರು ಯಾವಾಗ ಅಬ್ಜೆಕ್ಷನ್ಸ್ ಹಾಕಿರ್ತಾರ ಅಂತವ್ ಐಡೆಂಟಿಫೈ ಮಾಡಿ ನಾವು ಅದನ್ನು ರದ್ದು ಮಾಡ್ಬೇಕಂತೇಳಿ DC ಅವ್ರಿಗೆ ಮನವಿನೂ ಕೊಡ್ತೀವಿ ಆ ಟೈಮ್.